ಸರ್ಕಾರ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಅದನ್ನು ನಾವು ಖಂಡಿಸಿ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಧಾರವಾಡದಲ್ಲಿರುವ ಶ್ರೀನಗರದಿಂದ ಡಿಸಿ ಕಚೇರಿ ತನಕ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈ ಒಂದು ಪಾದಯಾತ್ರೆಗೆ ರಾಜ್ಯದಲ್ಲಿರುವ ಎಲ್ಲ ಯುವಕರು ಬಂದು ಕೈಗೊಳ್ಳಬೇಕು. ಈ ಒಂದು ಹೋರಾಟ ನಮ್ಮ ನೇಮಕಾತಿ ಏನು ಸರ್ಕಾರದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಮತ್ತು ರಾಜ್ಯ ಸರ್ಕಾರ ಏನು ಇವಾಗ ಕೋರ್ಟಲ್ ಆದೇಶ ಇದೆ, ಕೋರ್ಟಲ್ ಕೇಸ್ ಇದೆ, ಅದನ್ನು ಸಾಲ್ವ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆದರೆ ಇವರು ಬೇಕು ಅಂತ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಈ ಒಂದು ರೆಕ್ರೂಟ್ಮೆಂಟ್ ಈ ಕೂಡಲೇ ಮಾಡಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಲೇಬೇಕು. ಯಾಕೆ ಅಂತಂದರೆ ಇಲ್ಲಿ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟ್ಸು ಸ್ಪರ್ಧಾ ಆಕಾಂಕ್ಷಿಗಳು ಇವತ್ತು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಝೊಮೊಟೊ ಸ್ವಿಗ್ಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವು ಧಾರವಾಡದಲ್ಲಿ ಯಾವುದೇ ಹೋಟೆಲ್ ಹೋಗಿ ಬಾರ್ಗೆ ಹೋಗಿ ಅಲ್ಲೂ ಕೂಡ ಇವತ್ತು ಆಸ್ಪಿರೆಂಟ್ಸು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಎಷ್ಟೋ ಜನ ಕಾಂಕ್ರೀಟ್ ಕೆಲಸ ಅಂದರೆ ಊರುಗಳಿಗೆ ಹೋಗಿ ಹೊಲ ಗದ್ದೆ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯದಲ್ಲಿರುವ 15ರಿಂದ 20 ಲಕ್ಷ ಜನ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಇದೇ ತಿಂಗಳು ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಹೋರಾಟಕ್ಕೆ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಭಾಗವಹಿಸಿ, ಆಮೇಲೆ ಇದೇ ತಿಂಗಳು ಫೆಬ್ರವರಿ 25ನೇ ತಾರೀಕು ಬುಧವಾರ ಡಿಸಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಆಸ್ಪಿರೆಂಟ್ಸು ಭಾಗವಹಿಸಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮೆಂಟರ್ಸು, ಲೆಕ್ಚರರ್ಸು, ಈ ಒಂದು ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಬನ್ನಿ. ಯಾವುದೇ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.